ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಶೋಲ್ಡರ್ ಪಫ್ ಸ್ಲೀವ್. ಅಂದರೆ ತುಂಬ ಪಫ್ ಬೇಡ, ಸ್ವಲ್ಪ ಪಫ್ ಹಿಡೀರಿ ಅಂತ ಹೇಳಿದರು. ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಹಿಡ್ದಿದ್ದೀನಿ ನಾನು. ಇದು ನಾನು ಫಸ್ಟ್ ಟೈಮ್ ಹೊಲ್ದಿರೋದು ಈ ಥರ. ಬಟ್ ತುಂಬಾ ಕಷ್ಟ ಆಯಿತು. ಅಂದರೆ ಕಷ್ಟ ಅಂದರೆ ಕಟ್ಟಿಂಗ್ ಮಾಡೋಕ್ಕೆ, ಯಾಕಂದರೆ ಅದು ಬೇರೆ ಥರ ಇರುತ್ತಲ್ವಾ, ಎಲ್ಬೋ ಪಫ್ ಸ್ಲೀವ್ ಅಂತೇಳಿ ಹೇಳ್ತೀವಿ. ಸೊ ಹಾಗಾಗಿ ಕಟ್ಟಿಂಗ್ ಯೂಟ್ಯೂಬ್ ನೋಡ್ಕೊಂಡು ಕಟ್ಟಿಂಗ್ ಮಾಡಿದೆ. ಬಟ್ ಫೈನಲಿ ಹೇಳಬೇಕು ಅಂತಂದರೆ ಕರೆಕ್ಟಾಗಿದೆ ಬ್ಲೌಸು. ಅವರು ವೇರ್ ಮಾಡಬೇಕಾದ್ರೂ ಅಷ್ಟೇ, ಏನಂತಂದರೆ ಕರೆಕ್ಟಾಗಿ ಕೂತಿದೆ ಪಫ್. ಓಕೆನಾ, ಚೆನ್ನಾಗಾಗಿದೆ, ಎಲ್ಲನೂ ಗುಡ್ ಅಂತ ಹೇಳಿದರು. ಸ್ಟಿಚಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳಿದರು. ನಂಗೆ ಭಯ ಇತ್ತು, ಯಾಕಂದರೆ ಈ ಥರ ಸ್ಲೀವ್ಸ್ ನಾನು ಈ ಥರ ಹೊಲ್ದಿರಲಿಲ್ಲ. ಸೊ ಇದು ಈ ಥರ ಬರುತ್ತಾ ಹೊಲ್ದಾದ್ಮೇಲೆ, ಮತ್ತು ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿದಾಗ ಅದೇ ಥರ ಇತ್ತು. ಆಮೇಲೆ ಇದು ನೋಡಿ, ಸ್ಲೀವ್ಸ್ ಇದು ಫಿನಿಶಿಂಗು ಕರೆಕ್ಟ್ ಬಂದಿದೆ. ಓಕೆನಾ, ನೋಡಿ ಈ ಸೈಡ್ ಇದು ಕೂಡ ಅಷ್ಟೇ, 1 ಇಂಚೂ ಆಚೆ ಈಚೆ ಇಲ್ಲ, ಕರೆಕ್ಟಾಗಿ ಫಿನಿಶಿಂಗ್ ಬಂದಿದೆ. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಈ ಥರ ಬರೋದು ತುಂಬ ಕಡಿಮೆ. ಇದು ಮಾತ್ರ ಸ್ವಲ್ಪ 1 ಡಾಟ್ ಇದು, ಅದು ಒಂದು ಸೈಡ್ ಬರುತ್ತೆ ಸ್ಲೀವು. ಇಲ್ಲ ಇದು ಬಂದಿಲ್ಲ ನೋಡಿ, ಅದು ನನಗೆ ಸ್ಟಿಚಿಂಗ್ ಥರ ಆ ಥರ ಕಾಣಿಸ್ತು. ಎರಡೂ ಸೈಡು ಕೂಡ ಕರೆಕ್ಟಾಗಿ ಸ್ಲೀವ್ಸು ಏನಂತಂದರೆ ಫಿನಿಶಿಂಗ್ ಬಂದಿದೆ, 1 ಇಂಚೂ ಆಚೆ ಈಚೆ ಆಗಿಲ್ಲ. ಓಕೆನಾ, ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಫ್ರಂಟಲ್ಲಿ ಈ ಡಿಸೈನ್ ಈ ಥರ ಎಲೆಂಗಲ್ ಶೇಪ್ ಥರ ನೋಡಿ, ಟ್ರಯಾಂಗಲ್ ಶೇಪ್ ಅಂತೇಳಿ ಹೇಳ್ತಾರೆ, ಈ ಥರ. ಇದು ನಾನು 2ನೇ ಬ್ಲೌಸ್ ಹೊಲ್ದಿರೋದು ಈ ಥರ ಫ್ರಂಟಲ್ಲಿ. ಅದಕ್ಕಿಂತ ಮುಂಚೆ ಒಂದು ಕೂಡ ಹೊಲ್ದಿದ್ದೆ, ಅದು ಕೂಡ ಕರೆಕ್ಟಾಗಿ ಬಂದಿತ್ತು. ಸೊ ಫೈನಲಿ ತುಂಬ ಖುಷಿ ಆಯಿತು, ಯಾಕಂದರೆ ಅವರು ವೇರ್ ಮಾಡಿ ತುಂಬಾ ಖುಷಿಪಟ್ಟರು. ಚೆನ್ನಾಗಿ ಹೊಲ್ದಿದ್ದೀರಾ, ಫಸ್ಟ್ ಟೈಮ್ ಈ ಥರ ಹೊಲ್ದಿದ್ದಾದರೂ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಸ್ಲೀವ್ಸ್ ಅಂತೇಳಿ. ಸೊ ತುಂಬ ಖುಷಿ ಆಯಿತು ನನಗೂ ಕೂಡ. ಫಿನಿಶಿಂಗ್ ಇರ್ಬೋದು, ಸ್ಲೀವ್ಸ್ ಫಿನಿಶಿಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ತುಂಬ ಖುಷಿ ಆಯಿತು. ಇದಕ್ಕೆ ಡಿಸೈನ್ ಏನು ಇಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಬ್ಲೌಸೇ ಒಂಥರ ಡಿಸೈನ್ ಥರ ಇದೆ. ಸೊ ಹಾಗಾಗಿ ಡಿಸೈನ್ ಏನು ಇಟ್ಟಿಲ್ಲ. ಸೊ ಇದು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿರೋದು ನಾನು. ಏನು ಅಂತಂದರೆ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ, ಆದರೆ ಇನ್ನೂ ಡೈಲಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತೀನಿ, ಬಟ್ ಆಗಲ್ಲ. ಇಲ್ಲಿ ನೋಡಿ, ಇದು ಪೆಟಿಕೋಟು, ಇದು ಇಲ್ಲಿ ಮೇಲ್ಗಡೆ ಫೋಲ್ಡಿಂಗ್ ಮಾಡಿದ್ದೀನಿ. ಇದು ಇಲ್ಲಿ ತಗೊಂಡಿದ್ದಲ್ಲ, ಅವರು ಬೇರೆ ಕಡೆ ತಗೊಂಡು ಬಂದಿರೋದು. ಅದು ಉದ್ದ ಆಗುತ್ತೆ, ಫೋಲ್ಡಿಂಗ್ ಮಾಡಿ ಹೊಲಿಯಿರಿ ಅಂತೇಳಿದರು. ಸೊ ಮೇಲ್ಗಡೆ ಫೋಲ್ಡಿಂಗ್ ಮಾಡಿ ಹೊಲಿದಿದ್ದೇನೆ ನಾನು. ಕೆಳಗಡೆ ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೇಳಿದರು, ಬಟ್ ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಸ್ವಲ್ಪ ಅಲ್ವ ಬೇಕಾಗಿರೋದು, ಅದಕ್ಕೋಸ್ಕರ ಮೇಲ್ಗಡೆನೇ ಫೋಲ್ಡಿಂಗನ್ನು ಮಾಡಿ ಸ್ಟಿಚ್ ಮಾಡಿದ್ದೇನೆ. ಸೊ ಬ್ಲೌಸ್ ಕೂಡ ಅಷ್ಟೇ, ಒಂದೊಂದೇ ಬ್ಲೌಸ್ಗಳು ಬರ್ತಾ ಇರುತ್ತೆ, ಆಲ್ಟ್ರೇಷನಿಗೂ ಬರ್ತಾ ಇರುತ್ತೆ. ಫಸ್ಟ್ ಸ್ವಲ್ಪ ಡಿಲೇ ಆಗಿತ್ತು, ಸಿಗ್ತಾನೆ ಇರಲಿಲ್ಲ. ಇವಾಗ ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ. ಇದು ಏನು ಅಂತಂದರೆ ಚೂಡಿದಾರ್ದು ಸ್ಲೀವು, ಯಾಕಂದರೆ ಇದು ಕಟ್ ಮಾಡಿ ನಾನು ಸ್ಟಿಚ್ ಮಾಡಿರೋದು. ಅವರು ಇಸ್ತ್ರಿ ಮಾಡಬೇಕಾದ್ರೆ ಏನಾಗಿದೆ ಅಂತ ಹೇಳಿದರೆ, ಐರನ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಸುಟ್ಟೋಗಿಬಿಟ್ಟಿದೆ. ಸೊ ಇದೇನ ಪುಣ್ಯಕ್ಕೆ ಸ್ಲೀವ್ಸು ಫುಲ್ಲು ಕೈ ಸ್ಲೀವ್ ಇತ್ತು, ಹಾಗಾಗಿ ಅದಷ್ಟು ಕಟ್ ಮಾಡಿ ಮತ್ತೆ ಈ ಬಾರ್ಡ್ರನ್ನು ಜಾಯಿಂಟ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಜಸ್ಟ್ 30 ರೂಪೀಸ್ ಅಷ್ಟೇ ತಗೊಂಡಿದ್ದು, ಯಾಕಂದರೆ ಡೈಲಿ ಕಸ್ಟಮರ್ಗಳು ಡೈಲಿ ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಾನು ಕಡಿಮೆ ತೆಗಿತೀನಿ, ಜಾಸ್ತಿ ಏನು ತೆಗಿಯಲ್ಲ, ಡೈಲಿ ಬರ್ತಾ ಇರೋರಿಗೆಲ್ಲ. ಸೊ ಕಡಿಮೆಗೆ ಇದು ಸ್ಟಿಚ್ ಮಾಡಿಕೊಡ್ತೀನಿ, 20 ರೂಪೀಸು ಈ ಥರ ಫಿಟ್ಟಿಂಗಿಗೆಲ್ಲ. ಇವಾಗ ನೋಡಿ, ಎಲ್ಲ ನಂದು ಏನು ಅಂತ ಹೇಳಿದರೆ ಮೆಷಿನ್ ಸೆಟಪ್ ಈ ಥರ ಇರುತ್ತೆ. ಇದು ನಾನು ಫಸ್ಟ್ ವೀಡಿಯೋ ಮಾಡಿದ್ದು ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ, ಏನೋ ಸ್ಟಿಚ್ ಮಾಡಬೇಕಾದ್ರೆ ಮಾಡಿರ್ತೇನೆ. ಸೊ ಈ ಥರ ಟೇಬಲ್ ಎದುರುಗಡೆ ಇದ್ದು ಈ ಥರ ಒಂದು ಟೈಲರಿಂಗ್ ಸೆಟಪ್ ಈ ಥರ ಇರುತ್ತೆ. ಇಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀನಿ. ನನ್ನ ಪಾಪು ನೋಡಿ ಇಲ್ಲೇ ನಿಂತ್ಕೊಂಡಿರ್ತಾಳೆ, ಅವಳದು ಕೆಲಸ ಆಗ್ತಾ ಇರುತ್ತೆ. ಏನು ಅಂತಂದರೆ ಅವಳಿಗೆ ನೋಡಿ ಸೂಜಿಗೆ ನೂಲು ಹಾಕಿ ಕೊಡಬೇಕು, ಆಮೇಲೆ ಒಂದು ಬಟ್ಟೆ ಕೊಡಬೇಕು, ಒಂದು ಕತ್ತರಿ ಕೊಡಬೇಕು, ಅವಳು ಹೊಲಿತಾ ಇರ್ತಾಳಂತೆ ಸೂಜಿಲಿ. ಸೊ ನೋಡಿ ಈ ಥರ ಮಾಡ್ತಾ ಇರ್ತಾಳೆ. ಬಟ್ ಇವಾಗ ತೊಂದರೆ ಇಲ್ಲ, ಏನಾದರೂ ಕೊಟ್ಬಿಟ್ರೆ ಅಲ್ಲಿ ಆಟ ಆಡ್ತಾ ಇರ್ತಾಳೆ, ಸೂಜಿ ನೂಲು ಈ ಥರ. ಮೊದಲಾದರೆ ನಾನು ನೈಟಲ್ಲೇ ಹೊಲಿತಾ ಇದ್ದೆ ನೋಡಿ, ಲಂಗ ಇನ್ನೂ 2 ಇದೆ, ಆಮೇಲೆ ನೈಟಿಗಳು ಇದೆ 2. ಇದು ಕೆಳಗಡೆ ಉದ್ದ ಆಗ್ತಾ ಇದೆ, ಸ್ವಲ್ಪ ಫೋಲ್ಡಿಂಗ್ ಮಾಡಿ ಅಂತ ಹೇಳಿದರು. ಸೊ ನಾನು ಜಸ್ಟ್ 1.5 ಇಂಚಿನಷ್ಟು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ. ನಾನು ಅಲ್ಲಿ ಕೂತ್ಕೋತೇನೆ ಅಂತ ಹೇಳಿದರೆ ಅವಳು ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ. ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಕೂತ್ಕೋ ಅಂತ. ಇಲ್ಲ, ನಾನೇ ಇಲ್ಲಿ ಕೂತ್ಕೋತೀನಿ ಅಂತೇಳಿ ಹೇಳ್ತಾ ಇದ್ಲು ನೋಡಿ. ನಂಗೆ ಬೈತಾ ಇದ್ದಾಳೆ ಅವಳು ನೋಡಿ, ಸಿಟ್ಟು ಬಂತು ಅವಳಿಗೆ, ಸಿಟ್ಟು ಬಂದು ಆಚೆ ಹೋದ್ಲು.
ಮತ್ತೆ ಬರ್ತಾಳೆ, ಸಿಟ್ಟು ಬಂದರೂ ಕೂಡ ಆಚೆ ಬರ್ತಾಳೆ. ನೋಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೆ, ಆವಾಗಲೇ ಸಡನ್ನಾಗಿ ಕರೆಂಟ್ ಕೂಡ ಹೋಯಿತು. ವೀಡಿಯೋದಲ್ಲೂ ಕೂಡ ಅದೇ ರೀತಿ ಬಂದಿದೆ ಕರೆಂಟ್ ಹೋಗಿರೋದು. ನಾನು ಇದೇ ಥರ ಏನು ಅಂತಂದರೆ ಟೇಪಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ, ಹೇಗೂ ಕರೆಂಟಲ್ಲಲ್ವ ಸ್ಟಿಚ್ ಮಾಡೋದು ಮೋಟ್ರಲ್ಲಿ. ನೋಡಿ ಕರೆಂಟ್ ಹೋಯಿತು. ಇದು ಹಗಲು ಹೊತ್ತಲ್ಲಿ ಮಾಡ್ತಾ ಇದ್ದಿದ್ದು, ಆಮೇಲೆ ಕರೆಂಟ್ ಹೋಯಿತು, ಮತ್ತೆ ಬಂತು ಕರೆಂಟು. ನೋಡಿ ಈ ಥರನೇ ನಾನು ಸ್ಟಿಚ್ ಮಾಡೋದು. ಯಾಕೆ ಅಂತ ಅಂದರೆ ಈ ಥರನೇ ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಇಟ್ಕೊಂಡು ಟೇಪಲ್ಲಿ 1.5 ಇಂಚಿನಷ್ಟು ಈ ಥರ ಇಟ್ಕೊಂಡು ಇದೇ ಥರ ನಾನು ಸ್ಟಿಚ್ ಮಾಡ್ತೀನಿ. ಯಾಕೆ ಅಂತಂದರೆ ಇದು ನೀಟಾಗಿ ಬರುತ್ತೆ. ರೌಂಡ್ ಏನಂತಂದರೆ ಇದು ಫುಲ್ಲು ರೌಂಡು ಸ್ವಲ್ಪ ಅಗಲ ಇರೋ ಕಾರಣ ನೀವು ನಿಮ್ಮ ಅಂದಾಜು ಮೇಲೆ ಇಟ್ಕೊಂಡು ಹೋದರೆ ಅದು ಸ್ವಲ್ಪ ಆದರೂ ಆಚೆ ಈಚೆ ಆಗುತ್ತೆ. ಎಂಡಿಗೆ ಬರಬೇಕಾದ್ರೆ ಸ್ವಲ್ಪ ಅದು ಏನಾಗುತ್ತೆ, ಬಟ್ಟೆದಾಗುತ್ತೆ. ಸಣ್ಣದಾಗಿದ್ದರೆ ಪರವಾಗಿಲ್ಲ, ಇದು 1.5 ಇಂಚಿದೆ ಅಲ್ವಾ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಇಟ್ಕೊಂಡು ಟೇಪನ್ನು 1 ಇಂಚಾದರೂ ನಾನು ಅದೇ ಥರ ಮಾಡೋದು. ಯಾಕಂದರೆ ಮತ್ತೆ ಸ್ಟಿಚ್ ಓಪನ್ ಮಾಡೋದು ಯಾರಿಗಾಗ್ಬೋದಲ್ವ. ಸೊ ಅದಕ್ಕೆ ಫಸ್ಟಿಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾರು ಏನೇ ಅನ್ನಲಿ, ನೀವು ಇವಾಗಲೂ ಈ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ತೀರಂದ್ರೂ ನಾನೇನು ಇದು ಮಾಡ್ಕೊಳ್ಳಲ್ಲ. ಯಾಕಂದರೆ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಮತ್ತೆ ಅದನ್ನು ಸ್ಟಿಚ್ ಓಪನ್ ಮಾಡೋದು, ಆಮೇಲೆ ಕಸ್ಟಮರ್ಗಳು ಕೂಡ ಏನಾದರೂ ಹೇಳೋದು, ಆ ಥರ ಇದಾಗಲ್ಲ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಈ ಥರ 1.5 ಇಂಚಿನಷ್ಟು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀನಿ. ಕೆಲವೊಂದು ಕಸ್ಟಮರ್ಗಳು ಇರ್ತಾರೆ ಸುಮ್ಮನೆ ಇಲ್ಲ ಅಂದ್ರೂ ಏನು ಟಾಪು ಫಿಟ್ಟಿಂಗಲ್ಲಿ ಸ್ವಲ್ಪ ಬಟ್ಟೆ ಅದು ಆಚೆ ಬಂದಿದೆ, ಬಟ್ಟೆ ಆಚೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾನೇನು 3 ಸ್ಟಿಚ್ ಹಾಕಿರ್ತೀನಲ್ವ, ಆ 3 ಸ್ಟಿಚ್ಚಿಗಿಂತ ಆಚೆ ಬಟ್ಟೆ ಸ್ವಲ್ಪ ಫೋಲ್ಡಿಂಗ್ ಅಂದರೆ ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಸ್ವಲ್ಪ ಆಚೆ ಹೋಯ್ತು ಅಂತಂದರೆ ಅದು ಏನು ಮಾಡೋದಕ್ಕಾಗಲ್ಲ. ಅದು ಏನೂ ತೊಂದರೆ ಇಲ್ಲ. ಯಾಕಂದರೆ ಈಚೆ 3 ಸ್ಟಿಚ್ ಹಾಕಿರ್ತೀನಲ್ಲ, ಅವರು ಸ್ಟಿಚ್ ಓಪನ್ ಮಾಡಿಕೊಂಡ್ರೆ, ಈಗ ದಪ್ಪಾದಾಗ ಸ್ಟಿಚ್ ಓಪನ್ ಮಾಡಿಕೊಂಡ್ರು ಬಟ್ಟೆ ಈಚೆ ಬಂದುಬಿಡುತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಬ್ಬರು ಅದೇ ಥರ ಇದು ಮಾಡ್ತಾರೆ. ನೋಡಿ ಮತ್ತೆ ಕರೆಂಟ್ ಹೋಯಿತು. ಕರೆಂಟ್ ಬರ್ತಾಯಿತ್ತು ಹೋಗ್ತಾಯಿತ್ತು, ಅದೇ ನನಗೆ ಕಷ್ಟ ಆಗ್ತಾಯಿತ್ತು ಹೊಲಿಯೋಕ್ಕೆ. ಸೊ ನೋಡಿ ಇವಾಗ ಕರೆಂಟ್ ಮತ್ತೆ ಹೋಯಿತು. ನೋಡಿ ಇವಾಗ ಫುಲ್ಲು ಸ್ಟಿಚಿಂಗ್ ಎಲ್ಲ ಆಗಿದೆ. ನೋಡಿ ಫಿನಿಶಿಂಗ್ ಅನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ ಎಂಡಲ್ಲಿ. ನಾನು ಆವಾಗಲೇ ವಿಡಿಯೋದಲ್ಲಿ ತೋರಿಸ್ದಾಗೆ ನೋಡಿ ಎಂಡ್ ಬರಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ನೀವು 1.5 ಇಂಚಿಗೆ ಫೋಲ್ಡಿಂಗ್ ಮಾಡಿದರೆ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಕಟ್ ಮಾಡೋಕ್ಕೆ ಹೇಳಿದರು, ಬಟ್ ಕಟ್ ಮಾಡೋದು ಬೇಡ ಅಂತ ಅಂದೆ. 1.5 ಇಂಚಿಗೆ ಫೋಲ್ಡಿಂಗ್ ಮಾಡಿದರೆ ಆಯಿತು. 2 ಇಂಚ್ ತನಕನೂ ಫೋಲ್ಡಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 2 ಇಂಚು, 2.5 ಇಂಚು, 3 ಇಂಚ್ವರೆಗೂ ಫೋಲ್ಡ್ ಮಾಡ್ಬೋದು. ಇನ್ನೂ ದೊಡ್ಡದಿದೆ ಅಂತ ಅಂದರೆ ನಾವು ಕಟ್ ಮಾಡಲೇಬೇಕಾಗುತ್ತೆ, ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಒಂದು ನೈಟಿ ಇವಾಗ ಆಲ್ರೆಡಿ ಆಗಿದೆ. ಈ ನೈಟಿ ಇದು ಕೂಡ ಅಷ್ಟೇ, ಈ ಥರನೇ ಫೋಲ್ಡಿಂಗ್ ಮಾಡಿ. ಆವಾಗ ನಿಮಗೆ ಈ ಥರ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ನೀವು ಕರೆಕ್ಟಾಗಿ ಮೆಷರ್ಮೆಂಟ್ ಹಿಡ್ಕೊಂಡು ಬಂದಿಲ್ಲ ಅಂದರೆ ಒಂದು ಸೈಡ್ ಸ್ವಲ್ಪ ಉದ್ದ ಆಗುತ್ತೆ, ಒಂದು ಸೈಡ್ ಮತ್ತೆ ಸ್ವಲ್ಪ ಸಣ್ಣದಾಗುತ್ತೆ. ಸೊ ಅದೇನಾಗುತ್ತೆ, ಹಾಕ್ಕೊಳ್ಬೇಕಾದ್ರೆ ಆಚೀಚೆ ಏನೋ ಒಂಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿದೆ ನೋಡಿ, ಉದ್ದ ನೋಡಿ ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗ್. ಓಕೆನಾ, ಕರೆಕ್ಟಾಗಿ ಇದು ಕೂಡ ಇದೆ. ಸೊ ಅದೇ ಥರ ಸ್ಟಿಚ್ ಮಾಡಿದರೆ ಈಗ ಬಿಗಿನರ್ಸ್ ಇರ್ಬೋದು, ಯಾರೇ ಇರ್ಬೋದು, ಆ ಥರ ಆಗುತ್ತೆ. ಅಂದರೆ ತುಂಬ ಹೊಲಿಯೋರೆಲ್ಲ ಆ ಥರ ಇದು ಮಾಡಲ್ಲ. ಅಂದರೆ ಅವರಿಗೆ ಪುರ್ಸೊತ್ತೇ ಇರಲ್ಲಲ್ಲ ಹೊಲಿಯೋಕ್ಕೆ, ಅವರೆಲ್ಲ ಆ ಥರ ಮಾಡಲ್ಲ. ಜಸ್ಟ್ ಆಚೆ ಹೊಲ್ದು ಬಿಟ್ಟು ಇದು ಮಾಡ್ತಾರೆ. ಬಟ್ ನಮಗೆಲ್ಲೇನು ಅಷ್ಟೊಂದೇನು ಇದಿಲ್ಲ. ಇದು ನೋಡಿ ನೈಟೀಸು, ಮಾರ್ಬಲ್ ನೈಟಿ 166 ರೂಪೀಸ್, ಮಿನಿಮಮ್ 3 ತಗೋಬೇಕು ಅಂತ ಹೇಳಿದ್ದೆ ನಾನು ವಾಟ್ಸಪ್ ಗ್ರೂಪಲ್ಲಿ. ಸೊ ಒಬ್ಬರು ಕಸ್ಟಮರ್ ಸೆಲೆಕ್ಟ್ ಮಾಡಿದರು, ಅದನ್ನು ಆಚೆ ಎತ್ತಿಟ್ಟಿದ್ದೆ. 166 ರೂಪೀಸ್. ಓಕೆನಾ, ಮಾರ್ಬಲ್ ನೈಟಿಗೆ ಜಸ್ಟ್ 166 ರೂಪೀಸಿಗೆ ಕೊಡ್ತಾ ಇದ್ದೇನೆ ನಾನು ಮಾರ್ಬಲ್ ನೈಟಿಗಳು. ಮಿನಿಮಮ್ 3 ತಗೊಳ್ಳೇಬೇಕು. ಹಾಗೆ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪಲ್ಲಿ ನಾನು ಓನ್ಲಿ ಸಾರೀಸ್ ಮಾತ್ರ ಅಲ್ಲ, ಸಾರೀಸು, ಟಾಪ್ಸು, ನೈಟೀಸು, ಲೆಗ್ಗಿನ್ಸು, ಬ್ಲೌಸ್ ಪೀಸಸ್ಸು, ಆಮೇಲೆ ಪೆಟಿಕೋಟ್ಸು, ಆಮೇಲೆ ಸಿಗರೇಟ್ ಪ್ಯಾಂಟುಗಳಿದೆ. ಇನ್ನು ನೆಕ್ಸ್ಟ್ ಒಂದು 2 ಮಂತ್ ಬಿಟ್ಟು ಇನ್ನು ಹೊಸ ಕಲೆಕ್ಷನ್ಗಳು ಬರುತ್ತೆ. ಜೀನ್ಸ್ ಪ್ಯಾಂಟ್ ಇರ್ಬೋದು, ಇದೆಲ್ಲ ನೆಕ್ಸ್ಟು ತರಿಸ್ಬೇಕು ಅಂತ ಇದೆ. ಸೊ ಹಾಗಾಗಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಓಕೆನಾ, ಇವಾಗ ನೋಡಿ ಮತ್ತೆ ಇದು ನೈಟ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಇದು ನೈಟೀಸು ಲಂಗ ಇತ್ತು, ಇನ್ನು 2 ಲಂಗನೇನೋ ಇತ್ತು ಪೆಟಿಕೋಟು, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ. ನನ್ನ ಮಗಳು ನೋಡಿ ಏನು ಮಾಡ್ತಾ ಇದ್ದಾಳೆ, ವೆನಿಟಿ ಬ್ಯಾಗ್ ಅವಳಿಗೊಂದು ಕೊಟ್ಟಿದ್ದೆ, ಅದನ್ನು ಆಚೀಚೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಗಾಗಿ ಪರವಾಗಿಲ್ಲ. ಇವಾಗ ನಾನು ನೈಟ್ ಹೊತ್ತೆಲ್ಲ ಸ್ಟಿಚ್ ಮಾಡಲ್ಲ, ಹಗಲಲ್ಲಿ ಜಾಸ್ತಿ ಸ್ಟಿಚ್ ಮಾಡ್ತೀನಿ. ಇಲ್ಲಾಂದರೆ ನೈಟ್ ಅವಳು ಮಲಗಿದ ನಂತರ ಬ್ಲೌಸೆಲ್ಲ ಮಾರ್ನಿಂಗ್ ತನಕ ಕೂತ್ಕೊಂಡು ನಿದ್ದೆಗೆಟ್ಟು ಹೊಲಿದಿದ್ದು ಕೂಡ ಇದೆ. ಇವಾಗ ನನಗೆ ಭಯ ಇಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಓಕೆನಾ, ಮಾರ್ನಿಂಗ್ ಸಾರಿಗೆ ಫಾಲ್ ಹಾಕ್ತಾ ಇದ್ದೇನೆ.
ಅವಳು ಎದ್ದಿರಲಿಲ್ಲ. 8:15ಕ್ಕೆ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ. ಆಮೇಲೆ ಬಂದು ಕೂತ್ಕೊಂಡು ಸ್ಟಿಚ್ ಮಾಡಿರೋದು. 9:20ಕ್ಕೇನೋ ಎದ್ಬಿಟ್ಲು. ನಂದು ಒಂದು ಸೈಡ್ ಸಾರಿ ಸ್ಟಿಚ್ ಮಾಡಿ ಫೋಲ್ಡಿಂಗ್ ಮಾಡಿ ಇದು ಸ್ಟಿಚಿಂಗ್ ಮಾಡಿದ್ದು, ಇದು ಹೆಮ್ಮಿಂಗ್ ಮಾಡಬೇಕು ಇನ್ನೊಂದು ಸೈಡು. ಸೊ ಆದ ಕಾರಣ ಏನು ಅಂತಂದರೆ ಅವಳು 9:25ಕ್ಕೇನೆ ಎದ್ಲು. ಬಟ್ ಅವಳನಿಗೆ ಹಾಲುಜ್ಜಿ ಎಲ್ಲ ಇದಾಗಿ ಟಿಫನ್ ಎಲ್ಲ ಕೊಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಅವ್ರು ಮಾರ್ನಿಂಗ್ ಬರ್ತೇನೆ ಅಂತ ಹೇಳಿದರು. ಸೊ ಹಾಗಾಗಿ ಅರ್ಜೆಂಟ್ ಅಲ್ವಾ ಅಂತೇಳಿ ಬೇಗ ಕೊಡಬೇಕಲ್ಲ ಅಂತೇಳಿ ಸ್ಟಿಚ್ ಮಾಡ್ತಾಯಿದ್ದೆ. ಸೊ ಇವಾಗ ಹೆಮ್ಮಿಂಗ್ ಮಾಡ್ತಾ ಇದ್ದೇನೆ ನೋಡಿ. ಇನ್ನು ಕೆಲವರು ಏನು ಅಂತಂದರೆ ಹೆಮ್ಮಿಂಗ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಇನ್ನೊಂದು ಸೈಡು ಕೂಡ ಸ್ಟಿಚ್ ಹಾಕಿಬಿಟ್ಟು ಹೆಮ್ಮಿಂಗ್ ಮಾಡ್ತಾರೆ, ಮತ್ತು ಪುನಃ ಸ್ಟಿಚ್ ಓಪನ್ ಮಾಡ್ತಾರೆ. ಆ ಥರ ಮಾಡೋದಿದ್ದರೆ ಸ್ಟಿಚ್ಚೇ ಇದ್ದರೆ ಏನು ತೊಂದರೆ ಇಲ್ಲ. ಸೊ ಸ್ಟಿಚ್ ಮಾಡಿದರೆ ಏನಾಗುತ್ತೆ ಆ ಸೈಡು ಅಂತ ಹೇಳಿದರೆ ಬಟ್ಟೆ ಎಲ್ಲ ಸಿಕ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಏನಾಗಲ್ಲ. ನಾನಿವಾಗ ನೋಡಿ ಸ್ಟಿಚ್ ಮಾಡೋದೇ ಇದು ಹೆಮ್ಮಿಂಗ್ ಮಾಡ್ತಾ ಇದ್ದೇನೆ. ಎಷ್ಟು ಸಾರಿಗಳಿಗೆ ನಾನು ಹೆಮ್ಮಿಂಗ್ ಮಾಡಿದ್ದೀನಿ ಇದೇ ಥರ. ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ. ಕರೆಕ್ಟಾಗಿ ನಾವು ಈ ಥರ ಟೇಬಲ್ ಮೇಲೆ ಹಾಕ್ಕೊಂಡು ನಾನು ನಿಂತ್ಕೊಂಡೇ ಮಾಡ್ತಾಯಿದ್ದೀನಿ. ಕೂತ್ಕೊಂಡ್ರೆ ಫಾಸ್ಟಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೇ ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಹೆಮ್ಮಿಂಗ್ ಮಾಡೋಕ್ಕೆ ನನಗೆ ಮಿನಿಮಮ್ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಬೇಕು. ಯಾಕಂತಂದರೆ ನಾನು ತುಂಬ ದೂರ ಹೆಮ್ಮಿಂಗ್ ಮಾಡಲ್ಲ, ಓಕೆನಾ. ಹಾಗಂತೇಳಿ ತುಂಬ ಚಿಕ್ಕದಾಗೂ ಹೆಮ್ಮಿಂಗ್ ಮಾಡಲ್ಲ. ಎಷ್ಟು ಹೆಮ್ಮಿಂಗ್ ಮಾಡಬೇಕು ಅಷ್ಟು. ಕೆಲವೊಬ್ರು ಏನಂತಂದರೆ ತುಂಬ ದೂರ ಹೆಮ್ಮಿಂಗ್ ಮಾಡಿಬಿಡ್ತಾರೆ, ಅದು ಫಾಸ್ಟ್ ಆಗಿಬಿಡುತ್ತೆ. ಸೊ ನಾನು ಅಷ್ಟು ದೂರ ಹೆಮ್ಮಿಂಗ್ ಮಾಡಲ್ಲ, ಓಕೆನಾ. ಹಾಗಂತೇಳಿ ತುಂಬ ಚಿಕ್ಕದಾಗೂ ಹೆಮ್ಮಿಂಗ್ ಮಾಡಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಮಾಡ್ತೀನಿ. ಸೊ ಹಾಗಾಗಿ ನನಗೆ ಮಿನಿಮಮ್ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಬೇಕು ಹೆಮ್ಮಿಂಗ್ ಮಾಡೋಕ್ಕೆ. ಇದಕ್ಕೆ ನಾನು 130 ರೂಪೀಸ್ ತಗೊಳ್ಳೋದು ಹೆಮ್ಮಿಂಗ್ ಮಾಡೋದಕ್ಕೆ. ಸ್ಟಿಚ್ಚಿಂಗಿಗೆ 100 ಹೇಳ್ತಾ ಇದ್ದೆ, ಕೆಲವೊಂದು ಸಲ 80 ಹೇಳಿಬಿಡ್ತೀನಿ. ನಾನು ಕಡಿಮೆ ಮಾಡಿ ಅಂತ ಹೇಳಿದಾಗ 80 ತಗೊಂಡ್ಬಿಡ್ತೀನಿ. ಸೊ ನೋಡೋದಕ್ಕೆ ತುಂಬ ಈಸಿ, ಏನು ಅಂತಂದರೆ ಹೆಮ್ಮಿಂಗ್ ಮಾಡ್ಬೋದು ಅಂಥೇಳಿ. ಬಟ್ ಅದರ ಕಷ್ಟ ಎಷ್ಟು ಅಂತೇಳಿ ಸ್ಟಿಚಿಂಗ್ ಮಾಡೋರಿಗೆ ಗೊತ್ತು. ಬಂದಾಗ ಹೇಳ್ತಾರೆ ಸ್ವಲ್ಪ 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡಿ ಅಂತ. ಬಟ್ ಸ್ಟಿಚಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಅದರ ಅನುಭವ ಎಷ್ಟು ಕಷ್ಟ ಆಗುತ್ತೆ. ನನಗೆ ಬೆನ್ನೆಲ್ಲ ನೋವು ಬಂದಿತ್ತು ನಿಂತು ಮಾಡಿ. ಯಾಕಂದರೆ ಕೂತ್ಕೊಂಡು ಮಾಡಿದಾಗ ಅದಷ್ಟು ಪರ್ಫೆಕ್ಟಾಗಿ ಬರಲ್ಲ, ಸ್ವಲ್ಪ ಚೇರ್ ಎತ್ತರ ಬೇಕು, ಫಸ್ಟ್ ಬೇಗ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರನೇ ಇದು ಮಾಡೋದು. ಸೊ ಸಣ್ಣದಾಗಿ ಹೆಮ್ಮಿಂಗ್ ಮಾಡ್ತೀನಲ್ವ ನಾನು, ಅದಕ್ಕೋಸ್ಕರ. ಹೆಮ್ಮಿಂಗ್ ದೂರ ಮಾಡಿದರೆ ಅದಷ್ಟು ನೀಟಾಗಿ ಬರಲ್ಲ, ಬೇಗ ಅದು ಕಿತ್ತೋಗಿಬಿಡುತ್ತೆ ಹೆಮ್ಮಿಂಗ್ ಮಾಡಿರೋದು. ನೋಡಿ ಇದು ಸಾರಿ ಏನಂತಂದರೆ ಒಂದು ಸೈಡ್ ಸ್ವಲ್ಪ ಫಸ್ಟ್ ಸಾರಿ ವೇರ್ ಮಾಡಬೇಕಾದ್ರೆ ಪ್ಲೇನ್ ಇದೆ, ಅಲ್ಲಿ ನನಗೆ ಹಾಕಬೇಕಾ ಬೇಡವಾ ಫಾಲ್ ಅಂತ ಅನಿಸ್ತಾ ಇತ್ತು. ಬಟ್ ಅಲ್ಲಿಂದನೇ ಹಾಕಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಈ ಸೈಡ್ ಹಾಕಿದರೆ ಫಾಲ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದನೇ ಹಾಕಿದೆ. ಹೇಗೂ ಹೆಮ್ಮಿಂಗ್ ಅಲ್ವಾ ಒಂದು ಸೈಡ್ ಮಾಡೋದು, ಚೆನ್ನಾಗಿದಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತೇಳಿ. ಬಾರ್ಡ್ರ್ ಇರ್ಬೋದು, ಅಲ್ಲಿನೂ ಅಷ್ಟೇ ಬಟ್ಟೆ ಎಲ್ಲೂ ಕೂಡ ನಿಮಗೆ ಸಿಕ್ಕಾದಾಗೆ ಅಥವಾ ಇದ್ರದಾಗೆ ಕಾಣಿಸಲ್ಲ. ಸೊ ನಾನು ಹೆಮ್ಮಿಂಗ್ ಮಾಡ್ತಾ ಇದ್ದೆ ನೋಡಿ, ಅದೇ ಥರ ಹೆಮ್ಮಿಂಗ್ ಮಾಡಬೇಕು, ಆವಾಗ ತುಂಬಾ ನೀಟಾಗಿ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಏನು ಅಂತಂದರೆ ನನ್ನ ಹತ್ರ ಫಾಲ್ಸ್ಗಳು ತೊಗೊಂಡಿರೋದು ತುಂಬ ಇದೆ. ಅಂದರೆ ಹೋಲ್ಸೇಲಲ್ಲಿ ಅಂತ ತೊಗೊಂಡಿದ್ದು, ಇದೇನು ಶಾಪಿಗೆ ನಾವು ಹೋಗ್ತೀವಲ್ಲ ತರೋದಕ್ಕೆ. ಹಾಗಾಗಿ ಏನು ಅಂತಂದರೆ ಫಾಲ್ಸ್ ಇದೆ, ನಾನು ಯಾವುದು ಕಲರ್ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅದನ್ನೇ ಹಾಕಿಬಿಡ್ತೀನಿ. ಮತ್ತೆ ಅಂಗಡಿಗೆ ಹೋಗಿ ತರೋದು ಆ ಥರ ಇದು ಮಾಡಲ್ಲ. ಲೈನಿಂಗು ಮಾತ್ರ ಸ್ವಲ್ಪ ಮ್ಯಾಚಿಂಗ್ ಥರನೇ ಇರುವಂಥದ್ದನ್ನೇ ಹಾಕ್ತೀನಿ. ಲೈನಿಂಗ್ ಏನಂತಂದರೆ ಸ್ವಲ್ಪ ಅದು ಚಿಕ್ಕದಾಗುತ್ತೆ. ಅಂದರೆ ಈಗ 36 ಸೈಜ್ನವರಿಗೆಲ್ಲ ಅಲ್ಲಿಂದಲ್ಲಿಗೆ ಬರುತ್ತೆ ಬರಲ್ಲ ಅಂತಲ್ಲ, ಅಲ್ಲಿಂದಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ಅಂದರೆ ಅದು 1 ಮೀಟ್ರ್ ಅಂತ ಇರುತ್ತೆ, ಬಟ್ ಅದು 1 ಮೀಟ್ರ್ ಇರಲ್ಲ. ಅದಕ್ಕಿಂತ ನಾವು ಹೀಗೇ ತಗೊಳ್ಳೋದು ಬೆಟರು. ಇವಾಗ ಅಂಗಡಿಯಲ್ಲಿ ಹೋಗ್ಬಿಟ್ಟು ಲೈನಿಂಗ್ 1 ಮೀಟ್ರ್ ಕೊಡಿ ಅಂದರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ, ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ಹೋಲ್ಸೇಲ್ಗಳಲ್ಲಿ. ಅವರಂದರೆ ಅದು ಇದು ಇರೋದಲ್ವ, 25, 30, 50 ಎಲ್ಲ ಒಂದು ಬಂಡಲ್ ಇರುತ್ತೆ. ಸೊ ಆ ಥರ ತಗೊಂಡ್ರೆ ದೊಡ್ಡ ಸೈಜ್ನವರಿಗೆ ನಮಗೆ ಲೈನಿಂಗು ಸಾಕಾಗಲ್ಲ. ನೋಡಿ ಸಾರಿದು ತುಂಬ ತೆಳುವಾಗಿತ್ತು, ಸಾರಿ ನೋಡೋಕ್ಕೆ ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇದೆ. ಬಟ್ ತುಂಬ ತೆಳು ಸಾರಿ. ಅದರದ್ದು ದಾರಗಳು ಒಳಗಡೆ ಸಾರಿದ್ದೇನಿದೆ ಅಲ್ವ ಜರಿ, ಅದೆಲ್ಲ ದಾರಗಳೆಲ್ಲ ಕಿತ್ತು ಬರೋ ಥರ ಇತ್ತದು. ಬ್ಲೌಸು ಬೇಡ ಅಂತ ಅಂದರು ಹೊಲಿಯೋದು, ಅದು ಚೆನ್ನಾಗಾಗಲ್ಲ ಬ್ಲೌಸು, ಅದೇನೋ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಕರೆಕ್ಟ್ ಇರುತ್ತೆ ಅಂದರು, ಅದೇನೋ ವಾಶ್ ಮಾಡ್ತಾ ಏನೋ ಹೋಗುತ್ತೆ ಅಂತೇಳಿ ಹೇಳಿದರು. ಬ್ಲೌಸ್ ಪೀಸ್ ತೆಗೆದಿಡಿ ಅಂತೇಳಿ ಬೇಡ ಅಂತ. ಸೊ ಹಾಗಾಗಿ ನಾನು ಬ್ಲೌಸ್ ಪೀಸ್ ಕಟ್ ಮಾಡಿ ಅದನ್ನು ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಬಟ್ ಏನು ಅಂತಂದರೆ ವೀಡಿಯೋ ಮಾಡೋದಕ್ಕೆ ನೋಡಿ ಈ ಥರ ಮಗಳು ಸೈಲೆಂಟಲ್ಲಿ ವೀಡಿಯೋ ಮಾಡಬೇಕು. ಏನಾದರೂ ಎದುರುಗಡೆ ಮಾತಾಡಿದರೆ ಅವಳು ಕೂಡ ಮಾತಾಡಿಬಿಡ್ತಾಳೆ. ಹಾಗಾಗಿ ಸ್ಟಿಚ್ಚಿಂಗ್ ಒಂದೊಂದಿನ ಸ್ಟಿಚ್ಚಿಂಗ್ ಇರೋ ಕಾರಣ ವೀಡಿಯೋ ಮಾಡೋದಕ್ಕಾಗಲ್ಲ. ನೋಡಿ ಎಷ್ಟು ನೈಟೀಸ್ಗಳು ಟಾಪ್ಸ್ಗಳು ಎಲ್ಲನಿದೆ ನೋಡಿ, ಈ ಸೈಡಲ್ಲಿ ಇರುತ್ತೆ ನಂದು.
ನಿಮಗೆ ಯಾವುದಾದ್ರೂ ಬೇಕಿದ್ದರೆ ನಿಮಗೆ ನಾನು ಫೋಟೋಸ್ ಎಲ್ಲ ಕಳಿಸ್ತೀನಿ, ಓಕೆನಾ. ನೈಟೀಸ್ ಎಲ್ಲನೂ ಕೂಡ ಕಡಿಮೆ ರೇಟಿಗೆ ನಾನು ಸೇಲ್ ಮಾಡ್ತೀನಿ. ನನಗೆ ಗೊತ್ತು ನಾನು ಎಷ್ಟು ಕಡಿಮೆ ರೇಟಿಗೆ ಸೇಲ್ ಮಾಡ್ತೀನಿ ಅಂತ. ಬಟ್ ಒಂದೊಂದು ಸಲ ಅನಿಸ್ಬಿಡುತ್ತೆ, ಇಷ್ಟು ಕಡಿಮೆ ರೇಟ್ ಕೊಟ್ಟರು ಜನ ತಗೊಳ್ಳಲ್ವಲ್ಲ ಅಂತೇಳಿ. ಎಷ್ಟು ಕ್ವಾಲಿಟಿದಿಂದ ಒಂದು ಸಲ ನೀವು ಆರ್ಡ್ರ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಬಾಯ್.